ತಾವು ವಿದೇಶಿ ಪ್ರವಾಸ ಹೋಗ್ತಿದ್ದಾರೆ ಕಾಂಗ್ರೆಸ್ ಕೆಲ ಶಾಸಕರು ಸರ್ಕಾರದ ದುಡ್ಡಲ್ಲಿ ಹೋಗ್ತಾರೆ ಅಂತ ವಿಪಕ್ಷಗಳು ಟೀಕೆ ಡೌನ್ ಮಾಡಿ ಸರ್, ಸ್ವಲ್ಪ ಡೌನ್ ಮಾಡಿ, ಸ್ವಲ್ಪ ಡೌನ್ ಮಾಡಿ ಸರ್. ಟೀಕೆಗಳಿಗೆಲ್ಲ ಉತ್ಸಂತ ಉತ್ಸವದಿದ್ರೆ ಆಗಿರ್ತಕ್ಕಂತ ಟೀಕೆ ಇದು ಸುಮಾರು 2 ತಿಂಗಳ ಕೆಳಗಡೆನೆ ಫಿಕ್ಸ್ ಆಗಿದೆ. 2 ತಿಂಗಳ ಕೆಳಗೆ ಫಿಕ್ಸ್ ಆಗಿರೋಂತ. ಹಾಗಾಗಿ ಆ ಪ್ರವಾಸ ಹೊರಟಿರೋದು ನಿಜ. ಇವರು ಟೀಕೆಗೂ ಮತ್ತು ನಾವು ಯಾವುದೇ ಬಣ ಮತ್ತೊಂದು ನಾವು ಕಾಂಗ್ರೆಸ್ಸಿಗರಷ್ಟೇ. ಹಾಗಾಗಿ ಮನುಷ್ಯ ಆದಂತವನು ದೇಶ ಸುತ್ತಬೇಕು, ಕೋಶ ಓದ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ವಿ. ಅದಕ್ಕೆ ಬಿಟ್ರೆ ಇದಕ್ಕೇನು ವಿಶೇಷವಾಗಿ ನನಗೆ ಪಕ್ಕಾ ಮಾಹಿತಿ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ 20 ಶಾಸಕರ ಮೇಲೆ ಹೋಗ್ತಾರೆ. ಈಗ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಎಷ್ಟು ದಿನದ ಪ್ರವಾಸ ಸರ್ ಇದು? ಬಹುತೇಕವಾಗಿ ನಾವು ಮಾರ್ಚ್ 3ಕ್ಕೆ ರಿಟರ್ನ್. ವೈಯಕ್ತಿಕ ಪ್ರವಾಸನ ಸರ್? ವೈಯಕ್ತಿಕ ಪ್ರವಾಸ ಅಂದ್ರೆ ತಾವೆಲ್ಲ ಸ್ನೇಹಿತರೆಲ್ಲ ಗೂಡ್ಕೊಂಡು ಪ್ಲಾನ್ ಮಾಡಿ. ಆಮೇಲೆ ಏನಾಗ್ತದಂದ್ರೆ ಇತ್ತೀಚೆಗೆ ನಾವೇನಾದ್ರೂ ಸಿಂಗಲ್ ಹೋಗುವಷ್ಟು ನಮ್ಗಿನ್ನೂ ಕೆಲವೊಂದು ಹೊರದೇಶಕ್ಕೆ ತುಂಬಾ ದೂರ. ಹಾಗಾಗಿ ಪ್ರವಾಸ ಇರ್ಬೋದು ಅಥವಾ ಊಟ ಉಪಚಾರ ಇರ್ಬೋದು, ಭಾಷೆ, ಲ್ಯಾಂಗ್ವೇಜ್ ಇವೆಲ್ಲವೂ ವ್ಯತ್ಯಾಸ ಆಗೋದ್ರಿಂದ ಸಮಾನ ಮನಸ್ಸರು ನಮಗೆ ಬಹಳ ಬೇಕಾಗಿರೋದ್ರಿಂದ ಇದನ್ನ ನಾವು ಇಷ್ಟಪಟ್ಟು ಇನ್ನೂ ಹೋಗ್ತೀವಿ, ಮುಂದೆನೂ ಹೋಗಂತ ಸಂದರ್ಭ ಇದೆ. ಹೋಗ್ತೀನಿ. ಸರ್, ವಿಪಕ್ಷಗಳು ಟೀಕೆ ಮಾಡ್ತೀರಾ ಸರ್, ಅವ್ರಿಗೆ ಏನ್ ಹೇಳ್ತೀರಿ ಸರ್? ಅಲ್ಲಲ್ಲ, ಈಗ ಕೇಳ್ರಿ ಹೇಳ್ತದನ್ನ ಅಂತದ್ದು ಏನಾದ್ರೂ ಹೇಳೋದು ಅಪ್ರಸ್ತುತ ಅವ್ರಿಗೆ ಹೇಳಂತದ್ದು. ಹಾಗಾಗಿ ಅಂತದ್ದು ಏನೂ ಇಲ್ಲ. ಇದ್ರೆ ನಮ್ಮ ಇವತ್ತು ನಮ್ಮನ್ನ ಕೇಳೋರು ಒಂದು ಆಡಳಿತ ಪಕ್ಷ ಇದೆ, ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದ್ದಾರೆ. ಹಾಗಾಗಿ ಅಂತ ಇತ್ತು ಅಂದ್ರೆ ಹೋಗ ಅಗತ್ಯತೆ ಏನಿರ್ಲಿಲ್ಲ. ನಾವು ನಾಯಕತ್ವ ಬದಲಾವಣೆ ಮಧ್ಯೆ ಶಾಸಕರು ವಿದೇಶಿ ಪ್ರವಾಸ ಹೋಗ್ತಾ ಇರುವಂತದ್ದು. ನಾಯಕತ್ವ ಬದಲಾವಣೆ, ನಾವು ವಿದೇಶಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತ ಸಂಬಂಧ ಇಲ್ಲ. ಅದು ನಮಗ್ ಸಂಬಂಧಪಟ್ಟಿದ್ದಲ್ಲ. ನಾಯಕತ್ವ ಬದಲಾವಣೆ ಅದು ವರಿಷ್ಠರ ಹೈಕಮಾಂಡ್ ಇದೆ, ಅದು ಪಾಡಿಗೆ ಅದು ನಡೀತಾ ಇದೆ. ಇದ್ರ ಪಾಡಿಗೆ ಸೈಮೆಂಟಿಸ್ ಆಗಿ ನಡೀತಾ ಇದೆ. ಬಜೆಟ್ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಬೇಕಾದಂತಹ ಅನುದಾನಗಳನ್ನ ಕೇಳಬೇಕಾಯ್ತು, ಅದು ಕ್ರೋಢೀಕರಿಸಬೇಕಾದ ಈ ಸಮಯದಲ್ಲಿ ಪ್ರವಾಸ ಹೋಗ್ತಿರಲ್ಲ ಅನ್ನೋದು ಕೆಲವು ಹಾಗಾಗಿ ಈಗ ಬಜೆಟ್ ಏನೇನ್ ಬೇಕು ಅದಕ್ಕೆ ಸಂಬಂಧಪಟ್ಟ ನಾವು ಅರ್ಜಿಗಳನ್ನ ನಾವು ಕೊಟ್ಟಿದೀವಿ. ನಮ್ಮ ಕ್ಷೇತ್ರಕ್ಕೆ ಏನ್ ಬೇಕಾಗಿದೆ ಅಂತ ಹೇಳಿ ಅದನ್ನ ಸಂಬಂಧಪಟ್ಟ ಹಿಂದೆನೂ ನಾವು ತಿಳಿಸಿದ್ವಿ. ನಾಳೆ ಬಜೆಟ್ ಸೇರ್ಪಡೆಗೂ ಸಂಬಂಧಪಟ್ಟವನ್ನ ಕೊಟ್ಟಿದೀವಿ. ಅದಕ್ಕೆ ಅನುದಾನನ ನೋಡ್ಕೊಂಡ್ ಬಿಟ್ಟು ಸಂಬಂಧಪಟ್ಟ ಇಲಾಖೆ ಅವ್ರು ಏನಿದಾರೋ ಅದನ್ನ ನಮಗೆ ಕೊಡ್ತಾರೆ. ನನಗೆ ಪಕ್ಕ ನನಗೆ ಗೊತ್ತಿಲ್ಲ. ನಾನು ಪಕ್ಕ ನಮ್ಗೆ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಸುಮ್ಮನೆ ಅನಗತ್ಯವಾಗಿ ಆಗ್ತದೆ. 20 ಶಾಸಕರು ಮೇಲೆ ಅದರ ಅನ್ನೋದು ಗೊತ್ತಿದೆ. ಹಾಗಾಗಿ ನಮ್ಗೆ ND ಶಾಸಕರು ಯಶವಂತ್ ಗೌಡ್ ಪಾಟೀಲ್ ಇದ್ದಾರೆ, ತಮ್ಮಣ್ಣವರಿದ್ದಾರೆ. ಹಾಗಾಗಿ ಸುಮ್ನೆ ನಾನು ಪಕ್ಕ ಮಾಹಿತಿ ಇಲ್ದಲೆ ಹೇಳೋದಷ್ಟು ಸಮಂಜಸ ಆಗಲ್ಲ. ಮಾಡಿದ್ದೇನಲ್ಲ, ಈಗ ಮೊನ್ನೆ ಕೂತ್ಕೊಂಡು ಚರ್ಚೆ ಮಾಡ್ತಿರ್ತೀವಿ ಬಿಡುವ ಸಂದರ್ಭದಲ್ಲಿ. ನಾವು ಈ ಕಡೆ ಪ್ರವಾಸ ಇದೆ, ಈ ಪ್ರವಾಸ ಇದೆ ಅಂತ ಅನೇಕ ಕಡೆನೂ ಸಂದರ್ಭ ಬಂದಾಗ ನಾವು ಹೋಗಂತ ಪ್ಲಾನ್ ಕೇಳಿದ್ರೆ ನಮ್ಗೆ ಇಷ್ಟ ಇರ್ಲಿಲ್ಲ, ಅವಾಗ ಹೋಗಿಲ್ಲ. ಈಗ ಹೋಗಕ್ಕೆ ಇಷ್ಟ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲದೂ ವ್ಯವಸ್ಥೆ ಮಾಡ್ಕೊಂಡು 2 ತಿಂಗಳ ಕೆಳಗೆ ಫಿಕ್ಸ್ ಆಗಿದೆ. 12 ಗಂಟೆಗೆ ಟ್ರಿಪ್ ಹೋಗ್ತಾ ಇರೋದು. DCM ಅವ್ರಿಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾ ಇದಾರೆ ಸರ್. DCM ಅವ್ರಿಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾ ಇದಾರೆ ಸರ್. ಅಲ್ಲರಿ, ಈಗ ಮಾಹಿತಿದ್ದು ಏನಾದ್ರೂ ಇದು ಪ್ರೋಟೋಕಾಲ್ ಪ್ರಕಾರ ಏನಾದ್ರೂ ಪಕ್ಷದ ಅಡಿಯಲ್ಲಿ ನಡೆಯದಿದ್ರೆ ಖಂಡಿತ ಅವರ ಗಮನಕ್ಕೆ ತಂದು ಅವರ ಪರ್ಮಿಷನ್ ತಗೊಂಡೇ ಹೋಗ್ತಾ ಇದ್ವಲ್ಲ. ವೈಯಕ್ತಿಕ ಪ್ರವಾಸನ ಅಥವಾ ಒಂದು ಯಾವ್ದು ಇಲಾಖೆಯಿಂದ ವೈಯಕ್ತಿಕನೂ ಇದೆ, ಜೊತೆಗೆ ನಮ್ಗೆ ಸಚಿವರು ಬರ್ತಾರೆ. ಯಾರು ನಮ್ಮ ಪಶು ಸಂಗೋಪನಾ ಸಚಿವರು. ಅಲ್ಲೆಲ್ಲ ಅದನ್ನೇ ಈಗ ನಾನು ಹೇಳ್ತಿರೋದು ಏನಂದ್ರೆ ನಮಗೆ ಬಂದಿರೋ ಮಾಹಿತಿ. ಈಗ ಒಂದು ವೇಳೆ ಅವ್ರೇನಾದ್ರೂ ನಮ್ ಜೊತೆಗೆ ಬರ್ಲಿಲ್ಲ ಅಂತ ನನಗೆ ಇದುವರೆಗೂ ಮಾಹಿತಿ ಇರೋದು ಬರ್ತಾರಂತ. ಬರ್ಬೋದು, ಬರದೇ ಇರ್ಬೋದು. ಇಲ್ಲ, ಯಾರು ಕಳಿಸ್ತಾರೆ. ಅದನ್ನ ಹೇಳ್ತಾ ಇದೀನಲ್ಲ, ಒಂದ್ ಕಡೆ 30ಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ. MLC ಇದಾರೆ, MLA ಇದಾರೆ ಅಂತ ಹೇಳ್ತಾರೆ. ಹಾಗಾಗಿ ಕೆಲವರು ನಮಗೆ ಬಹಳ ಆತ್ಮೀಯರು ಇದ್ದಂತರು ದಾಖಲೆಗಳು ಸರಿ ಇಲ್ಲ, ಪಾಸ್ಪೋರ್ಟ್ ಸರಿ ಇಲ್ಲ, ಹೀಗೆ ಅನ್ನಂತದಿಲ್ಲ. ಪಕ್ಕ ಗೊತ್ತಾದ್ರೆ ನಾನು ಪಕ್ಕನೆ ಸರ್ ನಿಮ್ಮ ಖರ್ಚು ವೆಚ್ಚ ಎಲ್ಲ ಯಾವ ಇಲಾಖೆ ಬರುತ್ತಾ ಇದೆ? ಇಲ್ಲ ಸ್ವಯಂ ಇಲಾಖೆ? ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ
ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.